ನಾನು ಆಯ್ಕೆಪಟ್ಟ ಅರ್ಥಶಾಸ್ತ್ರ ಉಪನ್ಯಾಸ. ಇಂದು PUC ಪ್ರಥಮ ವರ್ಷದ ವಿದ್ಯಾರ್ಥಿಗಳಿಗೆ ನಮ್ಮ KLE ಸಂಸ್ಥೆಯಲ್ಲಿ ನಮ್ಮ CS ಅಂಗಡಿ ಪದವಿ ಪೂರ್ವ ಮಹಾವಿದ್ಯಾಲಯ ಗೋಕಾಕ್ ಇಲ್ಲಿ PUC ಪ್ರಥಮ ಆರ್ಟ್ಸ್ ವಿಭಾಗಕ್ಕೆ ಪ್ರವೇಶ ಪಡೆದಂಥ ನಮ್ಮೆಲ್ಲ ವಿದ್ಯಾರ್ಥಿಗಳಿಗೆ ಇವತ್ತು ನಾವು ಸೇತು ಬಂಧ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇವೆ. ನೀವು ಇವತ್ತಿನಿಂದ PUC ಪ್ರಥಮ ವರ್ಷದ ಅಧ್ಯಯನಕ್ಕೆ ಆರಂಭ ಮಾಡ್ಕೊಳ್ತಾ ಇದ್ದೀರಿ ಅಂತ ಅನಿಸುತ್ತೆ. ಈಗ ನಾವು ಈ ಆರ್ಟ್ಸ್ ವಿಭಾಗದಲ್ಲಿ 4 ಸಾಮಾಜಿಕ ವಿಜ್ಞಾನಗಳನ್ನು ಅಧ್ಯಯನ ಮಾಡ್ತೀವಿ. ಒಂದು ಇತಿಹಾಸ, ಅರ್ಥಶಾಸ್ತ್ರ, ಸಮಾಜಶಾಸ್ತ್ರ, ರಾಜ್ಯಶಾಸ್ತ್ರ, ಹೀಗೆ ಇನ್ನೂ ಹಲವಾರು ಸಾಮಾಜಿಕ ವಿಜ್ಞಾನಗಳನ್ನು ಸೋಷಿಯಲ್ ಸೈನ್ಸಸ್ಗಳನ್ನು ನಾವು ಅಧ್ಯಯನ ಮಾಡ್ತೀವಿ. ಅದರಲ್ಲಿ ಬಹಳ ಇವತ್ತಿನ ಆಧುನಿಕ ದಿನಗಳಲ್ಲಿ ಬಹಳ ಮುಖ್ಯವಾಗಿರ್ತಕ್ಕಂಥ ಒಂದು ವಿಜ್ಞಾನ ಅಂತ ಅರ್ಥಶಾಸ್ತ್ರ. ಇದು ಇವತ್ತಿನ ಆಧುನಿಕ ಜಗತ್ತಿನಲ್ಲಿ ಅತ್ಯಂತ ಮಹತ್ವವನ್ನು ಪಡೆದಿರ್ತಕ್ಕಂಥ ಒಂದು ವಿಜ್ಞಾನ ಆಗಿದೆ. ಅದಕ್ಕಾಗಿ ನಾವು ಈ ಅರ್ಥಶಾಸ್ತ್ರವನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳೋದ್ರಿಂದ, ಅದನ್ನು ತಿಳಿದುಕೊಳ್ಳೋದ್ರಿಂದ ಅದು ನಮ್ಮ ಜಗತ್ತಿಗೆ ಅಥವಾ ಜಗತ್ತನ್ನು ಅರ್ಥ ಮಾಡಿಕೊಳ್ಳೋದಕ್ಕೆ ತುಂಬ ಸಹಾಯಕಾರಿ. ಯಾಕೆಂದರೆ ಅರ್ಥಶಾಸ್ತ್ರದ ಜ್ಞಾನ ಇವತ್ತಿನ ದಿವಸ ಎಲ್ಲರಿಗೂ ಅವಶ್ಯಕ. ನಮ್ಮ ಅರ್ಥಶಾಸ್ತ್ರಜ್ಞೆ ಬಾರ್ಬರಾ ವುಡನ್ ಅವ್ರ ಮೇಡಮ್ ಹೇಳ್ತಾರೆ, ಏನು ಅಂತಂದರೆ ಅರ್ಥಶಾಸ್ತ್ರದ ಜ್ಞಾನ ಸ್ವಲ್ಪ ಮಟ್ಟಿಗಾದರೂ ನಿಮಗೆ ಇಲ್ಲದೇ ಇದ್ದರೆ ನೀವು ನಾಗರಿಕರಾಗಲಾಗಿರಿ ಅಂತ. ಅಂದರೆ ಅರ್ಥಶಾಸ್ತ್ರದ ಜ್ಞಾನ ಇಷ್ಟೊಂದು ಅಗತ್ಯ ಅನ್ನೋದನ್ನು ನಮ್ಮ ಬಾರ್ಬರಾ ವುಡನ್ ಮೇಡಮ್ ಅವರು ಹೇಳ್ತಾರೆ. ಅದಕ್ಕೆ ಹೇಳೋದು ಅರ್ಥಶಾಸ್ತ್ರದ ಜ್ಞಾನ ತುಂಬ ಅಗತ್ಯ. ಈಗ ನಮ್ಮ ವಿದ್ಯಾರ್ಥಿಗಳು ಅರ್ಥಶಾಸ್ತ್ರ ಅಂದರೇನು, ಅರ್ಥಶಾಸ್ತ್ರದ ಮಹತ್ವ ಏನು ಅನ್ನೋದನ್ನು ಒಂದಿಷ್ಟು ನಾವೀಗ ಅರ್ಥ ಮಾಡ್ಬೋದು. ಈ ಅರ್ಥಶಾಸ್ತ್ರ ಇದೊಂದು ಸಾಮಾಜಿಕ ವಿಜ್ಞಾನ ಅಂತ ಹೇಳ್ತೀವಿ. ಆಧುನಿಕ ಜಗತ್ತಿನಲ್ಲಿ ಇತ್ತೀಚಿನ ದಿನಗಳಲ್ಲಿ ಅತ್ಯಂತ ಜನಪ್ರಿಯವಾಗಿರ್ತಕ್ಕಂಥ ವಿಜ್ಞಾನ ನಾವು ಇದನ್ನು ಕರಿತಾ ಇದ್ದೀವಿ. ಇದರ ಮಹತ್ವವನ್ನು ಹೇಳಬೇಕಂದ್ರೆ ಅಂತಂದರೆ ನೋಡಿ, ಅರ್ಥಶಾಸ್ತ್ರ ಅಂತಂದರೆ ಸಾಮಾಜಿಕ ವಿಜ್ಞಾನಗಳ ರಾಣಿ ಅಂತ ಹೇಳ್ತೀವಿ. ಸಾಮಾಜಿಕ ವಿಜ್ಞಾನಗಳ ರಾಣಿ ಅಂತ ಅರ್ಥಶಾಸ್ತ್ರವನ್ನು ವರ್ಣಿಸ್ತಾರೆ. ಇದೊಂದು ಪ್ರತಿಷ್ಠಿತವಾಗಿರ್ತಕ್ಕಂಥ ವಿಜ್ಞಾನ. ಈ ವಿಜ್ಞಾನವನ್ನು ನಾವು ಅರ್ಥ ಮಾಡಿಕೊಂಡ್ರೆ ಭಾಳಷ್ಟು ಜಗತ್ತಿನ ವಿಷಯಗಳನ್ನು, ಜಗತ್ತಿನ ಸಂಗತಿಗಳನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಇದು ಅತ್ಯಂತ ಸಹಾಯಕಾರಿ. ಅರ್ಥಶಾಸ್ತ್ರ ಅಂದರೇನು? ಅರ್ಥಶಾಸ್ತ್ರ ಎಂದರೇನು? ಅರ್ಥಶಾಸ್ತ್ರ ಅರ್ಥ ಅಂತಂದರೆ ಸಂಪತ್ತನ್ನು ಕುರಿತು ಅಧ್ಯಯನ ಮಾಡುವ ಶಾಸ್ತ್ರವೇ ಅರ್ಥಶಾಸ್ತ್ರ. ಅರ್ಥಶಾಸ್ತ್ರ ಅಂದರೆ ಸಂಪತ್ತನ್ನು ಕುರಿತು ಅಧ್ಯಯನ ಮಾಡುವ ಶಾಸ್ತ್ರವೇ ಅರ್ಥಶಾಸ್ತ್ರ ಅಂತ. ಆದರೆ ಅರ್ಥ ಅಂದರೆ ಏನು ಅಂದರೆ ಸಂಪತ್ತು ಅಂದರೆ ಏನು? ಸಂಪತ್ತು ಅಂತಂದರೆ ನಮಗೆ ಗೊತ್ತಿರೋ ಹಾಗೆ, ಸಾಮಾನ್ಯ ಎಲ್ಲರಿಗೂ ಗೊತ್ತಿರೋ ಹಾಗೆ, ಸಂಪತ್ತು ಅಂದಾಗ ನಾವು ಕೆಲವು ಯೋಚನೆಗಳನ್ನು ಮಾಡ್ತೀವಿ. ಸಂಪತ್ತು ಅಂದರೆ ಏನು? ಸಂಪತ್ತು ಅಂದರೆ ಬೆಳ್ಳಿ, ಬಂಗಾರ, ಹೊಲ, ಮನೆ, ಇನ್ನಿತರ ಸೈಟು, ವಿವಿಧ ಆಸ್ತಿಗಳು, ಇವುಗಳಿಗೆ ನಾವು ಸಂಪತ್ತು ಅಂತ ಹೇಳ್ತೀವಿ. ಹಾಗಾದರೆ ಸಂಪತ್ತು ಅಂತ ಹೇಳಬೇಕಂದ್ರೆ ಇವೆಲ್ಲವುಗಳಿಗೆ ಸಂಪತ್ತು ಅಂತ ಹೇಳ್ತೀವಿ. ಸಾಮಾನ್ಯವಾಗಿ ಸಂಪತ್ತು ಅಂದ್ಕೂಡಲೇ ನಮಗೆ ಯೋಚನೆ ಬರೋದೇ ಇವುಗಳ ಮೂಲಕ. ಯಾವುದರ ಮೂಲಕ ಯೋಚನೆ ಬರ್ತದೆ? ಸಂಪತ್ತು ಅಂದಾಗ ಬೆಳ್ಳಿ, ಬಂಗಾರ, ಹೊಲ, ಮನೆ, ಸೈಟು ಇತ್ಯಾದಿ ನೆನಪು ನಮಗಾಗುತ್ತೆ. ಇವುಗಳಿಗೆ ನಾವು ಸಂಪತ್ತು ಅಂತ. ಹಾಗಾದರೆ ಇದು ಸಂಪತ್ತು ನಿಜ. ಆದರೆ ಅರ್ಥಶಾಸ್ತ್ರದಲ್ಲಿ ಸಂಪತ್ತಿನ ಅರ್ಥ ಇದಕ್ಕಿಂತಲೂ ತುಂಬ ವಿಸ್ತಾರವಾಗಿದೆ. ಹಾಗಾದರೆ
ಕೂಡ ಸಂಪತ್ತಿನ ಅರ್ಥಶಾಸ್ತ್ರದಲ್ಲಿ. ಆದರೆ ಅರ್ಥಶಾಸ್ತ್ರದಲ್ಲಿ ಸಂಪತ್ತು ಅಂತಂದರೆ ನಮ್ಮ ಭೂಮಿಯಲ್ಲಿರ್ತಕ್ಕಂಥ ಭೂಮಂಡಲದಲ್ಲಿರುವಂಥ ಎಲ್ಲ ನೈಸರ್ಗಿಕ ವಸ್ತುಗಳು ಸಂಪತ್ತು. ಎಲ್ಲ ನೈಸರ್ಗಿಕ ವಸ್ತುಗಳು, ಎಲ್ಲ ನೈಸರ್ಗಿಕ ಸಂಪನ್ಮೂಲಗಳು ಕೂಡ ಅರ್ಥಶಾಸ್ತ್ರದಲ್ಲಿ ಸಂಪತ್ತು ಅಂತ ಕರೀತಾರೆ. ಹಾಗಾದರೆ ಅರ್ಥಶಾಸ್ತ್ರದಲ್ಲಿ ಸಂಪತ್ತು ಅಂತಂದರೆ ಭೂಮಿ, ಮಣ್ಣು, ಖನಿಜಾಂಶಗಳು, ಲೋಹಗಳು, ಗಿಡಗಳು, ಮರಗಳು, ನೀರು, ಬೆಟ್ಟ, ಗುಡ್ಡಗಳು, ಸೂರ್ಯಚಂದ್ರರು, ಹೀಗೆ ಭೂಮಿಯಲ್ಲಿರುವಂಥ ಎಲ್ಲ ನೈಸರ್ಗಿಕ ವಸ್ತುಗಳಿಗೆ ನಾವು ಅರ್ಥಶಾಸ್ತ್ರದಲ್ಲಿ ಸಂಪತ್ತು ಅಂತ ಕರಿತೀವಿ. ಹೌದಾ? ಸರಿ. ಹಾಗಾದರೆ ಅರ್ಥಶಾಸ್ತ್ರದಲ್ಲಿ ಸಂಪತ್ತು ಅಂತಂದರೆ ಎಲ್ಲ ವಿಧವಾಗಿರ್ತಕ್ಕಂಥ ನೈಸರ್ಗಿಕ ಸಂಪನ್ಮೂಲಗಳ ಪ್ರಮಾಣ ಅಂತ ಹೇಳ್ಬೋದು. ಇದನ್ನು ನಾವು ಸಂಪತ್ತು ಅಂತ ಕರಿತೀವಿ. ಅಂದರೆ ಸಂಪತ್ತಿನ ಅರ್ಥ ಇಲ್ಲಿ ತುಂಬ ವಿಶಾಲವಾಗ್ತಾ ಇದೆ. ನಾವು ಮೊದಲು ಸಂಪತ್ತು ಅಂದರೆ ಬೆಳ್ಳಿ, ಬಂಗಾರ, ಹೊಲ, ಮನೆ ಅಂತ ತಿಳ್ಕೊಂಡಿದ್ದೀವಿ. ಇಷ್ಟೇ ಎಲ್ಲ ನಮ್ಮ ಸಂಪತ್ತು. ಇದನ್ನು ದಾಟಿ ವಿಶಾಲವಾದಂಥ ಅರ್ಥವನ್ನು ಅರ್ಥಶಾಸ್ತ್ರದಲ್ಲಿ ಸಂಪತ್ತು ಅನ್ನುವಂಥ ಅರ್ಥವನ್ನು ಅದು ಕೊಡ್ತಾ ಇದೆ. ಹಾಗಾದರೆ ಸಂಪತ್ತು ಅಂದರೆ ಏನು ಅಂತ ನಾವು ಅರ್ಥ ಮಾಡ್ಕೊಳ್ತಾ ಇದ್ದೀವಿ. ಈಗ ಸಂಪತ್ತು ಅಂದರೆ ಅರ್ಥ ಆಯಿತು. ಹಾಗಾದರೆ ಅರ್ಥಶಾಸ್ತ್ರ ಅಂತಂದರೆ ಸಂಪತ್ತನ್ನು ಕುರಿತು ಅಭ್ಯಾಸ ಮಾಡುವ ಶಾಸ್ತ್ರವೇ ಅರ್ಥಶಾಸ್ತ್ರ. ಅರ್ಥಶಾಸ್ತ್ರದಲ್ಲಿ ನಾವು ಸಂಪತ್ತನ್ನು ಕುರಿತು ಅಧ್ಯಯನ ಮಾಡ್ತೀವಿ. ಹಾಗಾದರೆ ಇಂಥ ಈ ಅರ್ಥಶಾಸ್ತ್ರದಲ್ಲಿ ಕೆಲವೊಂದು ವಿಷಯಗಳು ಸಂಪತ್ತು. ಹಾಗಾದರೆ ಅರ್ಥಶಾಸ್ತ್ರ ಸಾಮಾನ್ಯವಾಗಿ ಈ ಸಂಪತ್ತಿನ ವ್ಯಾಖ್ಯಾನವು ಅರ್ಥಶಾಸ್ತ್ರದ ಮೊಟ್ಟ ಮೊದಲ ವ್ಯಾಖ್ಯಾನವಾಗಿದೆ. ಈ ವ್ಯಾಖ್ಯಾನವನ್ನು ಸಂಪ್ರದಾಯ ವ್ಯಾಖ್ಯಾನ, ಕ್ಲಾಸಿಕಲ್ ಡೆಫಿನಿಷನ್ ಅಂತ ಕರೀತಾರೆ. ಅರ್ಥಶಾಸ್ತ್ರದ ಪಿತಾಮಹ ಯಾರು ಅಂದರೆ ಅಡಮ್ ಸ್ಮಿತ್. ಅರ್ಥಶಾಸ್ತ್ರದ ಪಿತಾಮಹ ಅಡಮ್ ಸ್ಮಿತ್. ಅಡಮ್ ಸ್ಮಿತ್ ಅವರು ಅರ್ಥಶಾಸ್ತ್ರದ ಜನಕ ಅಂತ ನಾವು ಹೇಳ್ತೀವಿ. ಏಕೆಂದರೆ 1776ರಲ್ಲಿ ಅಡಮ್ ಸ್ಮಿತ್ ಅವರ ಒಂದು ಪ್ರಸಿದ್ಧವಾದಂಥ ಆರ್ಥಿಕ ಗ್ರಂಥ ಯಾವುದಂತಂದರೆ ವೆಲ್ತ್ ಆಫ್ ನೇಷನ್ಸ್ ಅನ್ನುವಂಥ ಗ್ರಂಥವನ್ನು 1776ರಲ್ಲಿ ಅವರು ಪ್ರಕಟ ಮಾಡಿದರು. ಆ ಗ್ರಂಥದಲ್ಲಿ ಅವರು ಹೇಳ್ತಾರೆ ಅರ್ಥಶಾಸ್ತ್ರ ಅಂದರೇನು ಅನ್ನೋದಕ್ಕೆ ಅರ್ಥಶಾಸ್ತ್ರ ಒಂದು ಸಂಪತ್ತಿನ ವಿಜ್ಞಾನ. ಇದು ಅಡಮ್ ಸ್ಮಿತ್ ಅವರ ಡಿಫೈನ್. ಅರ್ಥಶಾಸ್ತ್ರ ಒಂದು ಸಂಪತ್ತಿನ ವಿಜ್ಞಾನ. ಹಾಗಾದರೆ ಸಂಪತ್ತನ್ನು ಕುರಿತು ಅಭ್ಯಾಸ ಮಾಡುವುದು ವಿಜ್ಞಾನ. ಹಾಗೆ ಅದು ಸಂಪತ್ತಿನ ವಿಜ್ಞಾನ ಅಂತ ಹೇಳ್ತಾರೆ. ಆನಂತರ ಬಂದಿರತಕ್ಕಂಥ ಅರ್ಥಶಾಸ್ತ್ರಜ್ಞರು ಇದೊಂದು ಕಲ್ಯಾಣ ಅರ್ಥಶಾಸ್ತ್ರ, ವೆಲ್ಫೇರ್ ಎಕನಾಮಿಕ್ಸ್ ಅಂತ ಹೇಳ್ತಾರೆ. ವೆಲ್ಫೇರ್ ಡೆಫಿನಿಷನ್ ಅಂತ ಬರ್ತೀವಿ. ಅರ್ಥಶಾಸ್ತ್ರ ಅಂತಂದರೆ ಮಾನವನ ಕಲ್ಯಾಣವನ್ನು ಸಾಧಿಸುವುದೇ ಅರ್ಥಶಾಸ್ತ್ರ ಅಂತ ಹೇಳ್ತಾರೆ. ಸಂಪತ್ತನ್ನು ಕುರಿತು ಅಭ್ಯಾಸ ಮಾಡುವುದು ಅರ್ಥಶಾಸ್ತ್ರ, ಮಾನವನ ಕಲ್ಯಾಣವನ್ನು ಸಾಧಿಸುವುದು ಅರ್ಥಶಾಸ್ತ್ರ ಅಂತ ಹೇಳ್ತಾರೆ. ತೀರಾ ಇತ್ತೀಚಿನ ದಿವಸಗಳಲ್ಲಿ ಇನ್ನೂ ಇತ್ತೀಚಿನ ನಮ್ಮ ಮುಂದುವರೆದಂಥ ಅಡ್ವಾನ್ಸ್ ಎಕನಾಮಿಕ್ಸ್ ಹೇಳ್ತಾರೆ ಅರ್ಥಶಾಸ್ತ್ರ ಅಂತಂದರೆ ಮಾನವ ಜೀವನದ ಕೊರತೆಗಳನ್ನು ಕುರಿತು ಅಧ್ಯಯನ ಮಾಡುವುದೇ ಅರ್ಥಶಾಸ್ತ್ರ. ಕೊರತೆಗಳು ಅದಕ್ಕೆ ಅರ್ಥಶಾಸ್ತ್ರ ಏನನ್ನು ಅಧ್ಯಯನ ಮಾಡ್ತದೆ ಅನ್ನುವಂಥ ಅರ್ಥವನ್ನು ಇತ್ತೀಚಿನ ದಿನಗಳಲ್ಲಿ ಸ್ವಲ್ಪದರ ಅರ್ಥವನ್ನು ನಾವೇನು ಮಾಡ್ತಾ ಇದ್ದೀವಿ ಅಂದರೆ ವಿಶಾಲಗೊಳಿಸ್ತಾ ಇದ್ದೀವಿ, ಅದನ್ನು ಬದಲಾವಣೆ ಮಾಡಿಕೊಂಡಿದ್ದೀವಿ. ಯಾಕೆಂದರೆ ಸಾಮಾಜಿಕ ವಿಜ್ಞಾನಿಗಳು ಕಾಲಕ್ಕೆ ತಕ್ಕಂತೆ ಬದಲಾವಣೆಯನ್ನು ಬಯಸ್ತಾರೆ. ಹಾಗಾದರೆ ಈಗ ನಿಮಗೆ ಅರ್ಥ ಆಗಿರ್ಬೋದಲ್ಲ, ಅರ್ಥಶಾಸ್ತ್ರದ ಪಿತಾಮಹ ಯಾರು? ಅಡಮ್ ಸ್ಮಿತ್. ಆಧುನಿಕ ಅರ್ಥಶಾಸ್ತ್ರದ ಸಂಸ್ಥಾಪಕ ಆಲ್ಫ್ರೆಡ್ ಮಾರ್ಸನ್. ಈಗ ಇತ್ತೀಚಿನ ದಿನಗಳಲ್ಲಿ ಒಂದು ಅರ್ಥಶಾಸ್ತ್ರದ ಅರ್ಥವನ್ನು ಕಾಣೋದು. ಅರ್ಥಶಾಸ್ತ್ರ ಅಂದರೆ ಜನರು ಮತ್ತು ಸಮಾಜ. ಅರ್ಥಶಾಸ್ತ್ರ ಅಂದ್ರೇನು? ಇದನ್ನ ಫಾಲೋ ಮಾಡಿ. ಜನರು ಮತ್ತು ಸಮಾಜ ತಮ್ಮ ಬಯಕೆಗಳ ತೃಪ್ತಿಗಾಗಿ ಸಮಾಜದ ವಿವಿಧ ಜನರು ಮತ್ತು ಗುಂಪುಗಳ ಅನುಭವ
ಸರಕು ಮತ್ತು ಸೇವೆಗಳನ್ನು ಉತ್ಪಾದಿಸಲು ಪರ್ಯಾಯ ಉಪಯೋಗವುಳ್ಳ ವಿರಳ ಸಂಪನ್ಮೂಲಗಳನ್ನು ಹೇಗೆ ಆಯ್ಕೆ ಮಾಡಿಕೊಳ್ಳಬೇಕೆಂಬುದರ ಅಧ್ಯಯನವೇ ಅರ್ಥಶಾಸ್ತ್ರವಾಗಿದೆ. ಜನರು ಮತ್ತು ಸಮಾಜ ತಮ್ಮ ಬಯಕೆಗಳನ್ನು ಈಡೇರಿಸಿಕೊಳ್ಳೋದಕ್ಕಾಗಿ, ಯಾಕಂದರೆ ಮನುಷ್ಯ ಬದುಕೋದಕ್ಕಾಗಿ ಆತನಿಗೆ ಏನು ಬೇಕು? ಕೆಲವೊಂದು ಬಯಕೆಗಳಿವೆ. ಆ ಬಯಕೆಗಳನ್ನು ಈಡೇರಿಸಿದರೆ ಮಾತ್ರ ಮನುಷ್ಯ ಬದುಕ್ತಾನೆ. ಅದಕ್ಕಾಗಿ ಪ್ರತಿಯೊಬ್ಬ ವ್ಯಕ್ತಿ ಬದುಕೋದಕ್ಕಾಗಿ ಕೆಲವೊಂದು ಬಯಕೆಗಳನ್ನು, ಆಸೆಗಳನ್ನು ಈಡೇರಿಸಿಕೊಳ್ಳಬೇಕು. ಹಾಗಾದರೆ ಅದಕ್ಕಾಗಿ ಅನುಭವಕ್ಕಾಗಿ ಸರಕು ಸೇವೆಗಳನ್ನು ಉತ್ಪಾದಿಸಲು ಪರ್ಯಾಯ ಉಪಯೋಗವುಳ್ಳ, ಅಂದರೆ ವಿವಿಧ ಉಪಯೋಗವನ್ನು ಹೊಂದಿರತಕ್ಕಂಥ ಸಂಪನ್ಮೂಲಗಳನ್ನು ನಮ್ಮ ಅನುಭವಕ್ಕಾಗಿ ನಾವು ಅವುಗಳನ್ನು ಹೇಗೆ ಉಪಯೋಗಿಸುತ್ತೇವೆ, ಹೇಗೆ ಆಯ್ಕೆ ಮಾಡಿಕೊಂಡು ಉಪಯೋಗಿಸುತ್ತೇವೆ, ಹೇಗೆ ಲಾಭಕ್ಕಾಗಿ ಅವುಗಳನ್ನು ಉಪಯೋಗಿಸುತ್ತೇವೆ ಎಂಬುದನ್ನು ಅಧ್ಯಯನ ಮಾಡುವುದೇ ಅರ್ಥಶಾಸ್ತ್ರ ಅಂತ ಹೇಳ್ತೀವಿ. ಅದಕ್ಕೆ ಇನ್ನೊಂದ್ಸಲ ಹೇಳ್ತೀವಿ ನೋಡ್ರಿ. ಜನರು ಮತ್ತು ಸಮಾಜ ತಮ್ಮ ಬಯಕೆಗಳ ತೃಪ್ತಿಗಾಗಿ ಸಮಾಜದ ವಿವಿಧ ಜನರು ಮತ್ತು ಗುಂಪುಗಳ ಅನುಭವಕ್ಕಾಗಿ ವಿತರಣೆಗೆ ಸರಕು ಮತ್ತು ಸೇವೆಗಳನ್ನು ಉತ್ಪಾದಿಸಲು ಪರ್ಯಾಯ ಉಪಯೋಗವುಳ್ಳ ವಿರಳ ಸಂಪನ್ಮೂಲಗಳನ್ನು ಹೇಗೆ ಆಯ್ಕೆ ಮಾಡಿಕೊಳ್ಳಬೇಕೆಂಬುದರ ಅಧ್ಯಯನವೇ ಅರ್ಥಶಾಸ್ತ್ರವಾಗಿದೆ. ಅರ್ಥಶಾಸ್ತ್ರದ ಪಿತಾಮಹ ಆಡಮ್ ಸ್ಮಿತ್, ಆಧುನಿಕ ಅರ್ಥಶಾಸ್ತ್ರದ ಸಂಸ್ಥಾಪಕ ಆಲ್ಫ್ರೆಡ್ ಮಾರ್ಸಲ್. ಹಾಗಾದರೆ ಅರ್ಥಶಾಸ್ತ್ರದಲ್ಲಿ ನಾವು ಮುಖ್ಯವಾಗಿ ಕೊರತೆಯನ್ನು ಅಭ್ಯಾಸ ಮಾಡ್ತೇವೆ. ಕೊರತೆ ಅಂತಂದರೆ ಕಡಿಮೆ ಪ್ರಮಾಣದಲ್ಲಿರುವುದನ್ನು ಕೊರತೆ ಎಂದರೇನು? ಅರ್ಥಶಾಸ್ತ್ರದಲ್ಲಿ ನಾವು ಮುಖ್ಯವಾಗಿ ಏನು ಅಧ್ಯಯನ ಮಾಡ್ತೀವಿ ಅಂದರೆ ಕೊರತೆ ಅಂದರೆ ಸಮಾಜದಲ್ಲಿ ಮಾನವನ ಅಗತ್ಯಗಳಿಗಿಂತಲೂ ಸಂಪನ್ಮೂಲಗಳು ಕಡಿಮೆ ಪ್ರಮಾಣದಲ್ಲಿರುವಂಥ ಒಂದು ಸನ್ನಿವೇಶ. ಕೊರತೆ ಅಂದರೆ ಸಮಾಜದಲ್ಲಿ ಮಾನವನ ಅಗತ್ಯಗಳಿಗಿಂತಲೂ ಸಂಪನ್ಮೂಲಗಳ ಪ್ರಮಾಣ ಕಡಿಮೆ ಇರುವ ಸನ್ನಿವೇಶವೇ ಕೊರತೆ ಅಂದರೆ ನಮಗೆ ಬೇಕಾದಕ್ಕಿಂತಲೂ, ಮಾನವನ ಬೇಡಿಕೆಗಳಿಗಿಂತಲೂ, ಮಾನವನ ಆಸೆಗಳಿಗಿಂತಲೂ, ಮಾನವನ ಬೇಡಿಕೆಗಳಿಗಿಂತಲೂ ನೋಡಿ ಏನು ಕಡಿಮೆ ಆಗಿವೆ ಅಂತಂದರೆ ಸಂಪನ್ಮೂಲಗಳು ಕಡಿಮೆಯಾಗಿವೆ. ನೋಡಿ, ನಾವೆಲ್ಲ ಬಯಸ್ತೀವಿ, ಎಲ್ಲರೂ ಶ್ರೀಮಂತರಾಗಲಿಕ್ಕೆ ಬಯಸ್ತೀವಿ, ಆದರೆ ನಾವೆಲ್ಲರೂ ಶ್ರೀಮಂತರಾಗಿಲ್ಲ. ಯಾಕಿರ್ಬೋದು ಅಂತಂದರೆ ಮಾನವನಿಗೆ ಬೇಕಾದಷ್ಟು ಸಂಪನ್ಮೂಲಗಳು ಇವೆ, ಆಸೆಗಳು ಅಪಾರವಾಗಿವೆ, ಆದರೆ ಸಂಪನ್ಮೂಲಗಳು ಕೊರತೆಯಾಗಿವೆ. ಹ್ಯೂಮನ್ ವಾಂಟ್ಸ್ ಆರ್ ಅನ್ಲಿಮಿಟೆಡ್ ಬಟ್ ರಿಸೋರ್ಸಸ್ ಆರ್ ವೆರಿ ಲಿಮಿಟೆಡ್. ಹ್ಯೂಮನ್ ವಾಂಟ್ಸ್ ಆರ್ ಅನ್ಲಿಮಿಟೆಡ್ ಬಟ್ ರಿಸೋರ್ಸಸ್ ಆರ್ ವೆರಿ ಲಿಮಿಟೆಡ್. ಅದಕ್ಕೆ ನಾವು ಹೇಳ್ತೀವಿ ಮಾನವನ ಬಯಕೆಗಳು ಅಪಾರವಾಗಿವೆ, ಆದರೆ ಮಾನವನ ಬಯಕೆಯನ್ನು ಈಡೇರಿಸುವಂಥ ಸಂಪನ್ಮೂಲಗಳು ಮಾತ್ರ ಅತ್ಯಂತ ಕೊರತೆಯಲ್ಲಿವೆ. ಹೀಗಾಗಿ ಕೊರತೆ ಅನ್ನುವಂಥದ್ದು ಮಾನವರಿಗೆ ತುಂಬ ಪೀಡಿಸ್ತಾ ಇದೆ ಅಂತ ಅನ್ನಿಸ್ತಾ ಇದೆ. ಅದಕ್ಕಾಗಿ ಇಂಥ ಕೊರತೆಯನ್ನು ಸಮಾಜದಲ್ಲಿ ಪ್ರತಿಯೊಬ್ಬ ವ್ಯಕ್ತಿ ಪ್ರತಿ ದಿವಸ ಅನುಭವಿಸ್ತಾ ಇರ್ತಾರೆ. ಈಗ ಒಂದು ಉದಾಹರಣೆ ಕೊಡ್ತೀನಿ. ಕೊರತೆ ಅಂದರೆ ಏನು ಅನ್ನೋದಕ್ಕೆ ಒಂದು ಉದಾಹರಣೆಗೆ ತಗೊಂಡು, ಈಗ ಒಬ್ಬ ಅನುಭವಿ ಇದ್ದಾನೆ. ಅವನ ಹತ್ತಿರ 100 ರೂಪಾಯಿ ಮಾತ್ರ ಇದೆ. ಆದರೆ ಅವನಿಗೆ 2 ಬಯಕೆಗಳಿವೆ. ಒಂದು, ಹಸಿವಾಗಿದೆ, ಊಟವನ್ನು ಮಾಡಬೇಕು. ಅವನಿಗೆ ಇನ್ನೊಂದು ಬಯಕೆ ಇದೆ, ಒಳ್ಳೆಯ ಸಿನಿಮಾ ಬಂದಿದೆ, ಸಿನಿಮಾ ನೋಡಬೇಕು ಅಂತ ಒಂದು ಬಯಕೆ, ಊಟ ಮಾಡಬೇಕು ಅಂತ ಒಂದು ಬಯಕೆ. ಆ ನಂತರ ಅವನು ಊರಿಗೆ ಹೋಗಬೇಕಾಗಿದೆ, ಮರಳಿತನ ಊರಿಗೆ ಹೋಗಬೇಕಾಗಿದೆ. ತನ್ನ ಮೋಟ್ರ್ ಬೈಕಿಗೆ 100 ರೂಪಾಯಿ ಪೆಟ್ರೋಲ್ ಹಾಕಬೇಕು. 100 ರೂಪಾಯಿಯ ಪೆಟ್ರೋಲನ್ನು ಗಾಡಿಗೆ ಹಾಕಬೇಕು. ಇಲ್ಲಿ ಅವನ ಮುಂದೆ 3 ಬಯಕೆಗಳಿವೆ. ಒಂದು, ಊಟವನ್ನು ಮಾಡಬೇಕು, ಹಸಿವಾಗಿದೆ. ಒಳ್ಳೆಯ ಅರ್ಥವತ್ತಾದ ಸಿನಿಮಾ ಇದೆ, ನೋಡಬೇಕು ಅಂತ ಇನ್ನೊಂದು ಬಯಕೆ. ಆಮೇಲೆ ಊರಿಗೆ ಹೋಗೋದಕ್ಕೆ ಮೋಟ್ರ್ ಬೈಕಿಗೆ 100 ರೂಪಾಯಿ ಪೆಟ್ರೋಲನ್ನು ಹಾಕಬೇಕು, ಇನ್ನೊಂದು. ಇಲ್ಲಿ ಅವನು ಆ 3
₹100 ಈಡೇರಿಸಿಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಅವರಲ್ಲಿ ಹಣದ ಕೊರತೆ. ಈಗ ಬಯಕೆಗಳು 3, ಆದರೆ ಆ 3 ಬಯಕೆ ಈಡೇರಿಸಿಕೊಳ್ಳೋದಕ್ಕೆ ಅವ್ರ ಹತ್ರ ₹300 ಇದ್ದಿದ್ರೆ ಆಗ್ತಿತ್ತು. ಆದರೆ ಅವ್ರ ಹತ್ರ ಇರೋದು ಎಷ್ಟು ಅಂದರೆ 100. ಅಂದರೆ ಅವನ ಹತ್ರ ಹಣ ಎನ್ನುವ ಸಂಪನ್ಮೂಲ ಕೊರತೆ ಇರಲಿದೆ. ಆಗ ಅವನೇನು ಮಾಡ್ತಾನೆ ಅಂದರೆ ಯಾವುದನ್ನಾದರೂ ಒಂದನ್ನು ಆಯ್ಕೆ ಮಾಡ್ಕೊಳ್ತಾನೆ. ಯಾವುದನ್ನಾದರೂ ಒಂದನ್ನು ಏನು ಮಾಡ್ತಾನೆ ಅಂದರೆ ಆಯ್ಕೆ ಮಾಡ್ಕೊಳ್ತಾನೆ. ಬೇಕಾದ್ರೆ ಊಟ ಮಾಡ್ತಾನೆ, ಬೈಕ್ಗೆ ಪೆಟ್ರೋಲ್ ಹಾಕ್ತಾನೆ, ಇಲ್ಲ ಅಂದರೆ ಸಿನಿಮಾವನ್ನು ನೋಡ್ತಾನೆ. ಯಾವುದಾದ್ರೂ ಒಂದನ್ನು ಆಯ್ಕೆ ಮಾಡಿಕೊಂಡು ಒಂದು ಬೈಕನ್ನು ಈಡೇರಿಸಿಕೊಂಡು ಆತ ಮುಂದೆ ಹೋಗ್ತಾನೆ. ಹೀಗೆ ಕೊರತೆ ಎನ್ನುವುದು ಮಾನವ ಜೀವನದಲ್ಲಿ ಯಥಾವತ್ತಾಗಿ ಇದೆ. ಅದಕ್ಕಾಗಿ ಕೊರತೆ, ಇಂಥ ಕೊರತೆಗಳಲ್ಲಿ ಅಂದರೆ ಮಿತವಾದ ಸಂಪನ್ಮೂಲಗಳಲ್ಲಿ ಹಿತವಾಗಿ ಹೇಗೆ ಬದುಕುವುದು, ಮಿತವಾದ ಸಂಪನ್ಮೂಲಗಳಲ್ಲಿ ಹಿತವಾಗಿ ಹೇಗೆ ಬದುಕುವುದು ಎಂಬುದನ್ನು ಕೊರತೆಯ ಮೂಲಕ ಅರ್ಥಶಾಸ್ತ್ರವು ನಮಗೆ ಅರ್ಥವನ್ನು ಮಾಡಿಸ್ತಾ ಇದೆ. ಅದಕ್ಕಾಗಿ ನಾವು ಅರ್ಥಶಾಸ್ತ್ರವನ್ನು ಓದಬೇಕು. ಆವಾಗ ಈ ಕೊರತೆ ಇರುವುದರಿಂದ ನಮಗೇನು ಉಂಟಾಗುತ್ತದೆ? ಕೊರತೆ ಇರುವುದರಿಂದ ನಮಗೆ ಏನು ಉಂಟಾಗುತ್ತದೆ ಅಂದರೆ ಒಂದು ಕೊರತೆ ಇರೋದರಿಂದ ಸ್ಕೇರ್ಸಿಟಿ ಅನ್ನುವ ಹೇಳ್ತೀವಿ. ಸ್ಕೇರ್ಸಿಟಿ ಕೊರತೆ ಇರುವುದರಿಂದ ನಮ್ಗೆ ಏನಾಗ್ತದೆ ಅಂದರೆ ಆಯ್ಕೆಯ ಸಮಸ್ಯೆ ಉಂಟಾಗ್ತದೆ. ಯಾವ ಬಯಕೆಯನ್ನು ಆಯ್ಕೆ ಮಾಡಿಕೊಂಡು ಪೂರೈಸ್ಕೋಬೇಕು? ಆಯ್ಕೆಯ ಸಮಸ್ಯೆ ಅಂದರೆ ಪ್ರಾಬ್ಲಮ್ ಆಫ್ ಚಾಯ್ಸ್. ಆಯ್ಕೆಯ ಸಮಸ್ಯೆ, ಪ್ರಾಬ್ಲಮ್ ಆಫ್ ಚಾಯ್ಸ್. ಅಂದರೆ ನಮಗೆ ಏನಾಗ್ತದೆ ಅಂತಂದರೆ ಆಯ್ಕೆಯ ಸಮಸ್ಯೆ ಉಂಟಾಗ್ತದೆ. ಮಾನವನ ಅಪರಿಮಿತ ಬಯಕೆಗಳು ಮತ್ತು ಕೊರತೆಯ ಸಂಪನ್ಮೂಲಗಳಿಂದಾಗಿ ಆಯ್ಕೆಯ ಸಮಸ್ಯೆ ಉದ್ಭವಿಸುತ್ತದೆ. ಕೊರತೆ ಅಂದರೆ ಏನು? ಸಮಾಜದಲ್ಲಿ ಮಾನವನ ಅಗತ್ಯಗಳಿಗಿಂತಲೂ ಸಂಪನ್ಮೂಲಗಳ ಪ್ರಮಾಣ ಕಡಿಮೆ ಇರುವ ಸನ್ನಿವೇಶವೇ ಕೊರತೆ. ಆಯ್ಕೆ ಸಮಸ್ಯೆ ಅಂದರೆ ಏನು? ಮಾನವನ ಅಪರಿಮಿತ ಬಯಕೆಗಳು ಮತ್ತು ಕೊರತೆಯ ಸಂಪನ್ಮೂಲಗಳಿಂದಾಗಿ ಆಯ್ಕೆಯ ಸಮಸ್ಯೆ ಉದ್ಭವಿಸುತ್ತದೆ. ಪ್ರತಿನಿತ್ಯ ಪ್ರತಿಯೊಬ್ಬ ಮನುಷ್ಯ ಆಯ್ಕೆಯ ಸಮಸ್ಯೆಯನ್ನು ಎದುರಿಸ್ತಾನೆ ಇರ್ತಾನೆ. ಅದಕ್ಕೆ ಆಯ್ಕೆಯ ಸಮಸ್ಯೆ ನಮ್ಮ ಜೀವನದಲ್ಲಿ ಹೆಜ್ಜೆಗೂ ಕೂಡ ಉಂಟಾಗ್ತಾ ಇದೆ. ಹೀಗೆ ನಾವು ಅರ್ಥಶಾಸ್ತ್ರ ಅಂದರೆ ಏನು ಅಂತ ತಿಳ್ಕೊಂಡ ಮೇಲೆ ಅರ್ಥಶಾಸ್ತ್ರದ ಮಹತ್ವವನ್ನು ನೋಡೋಣ. ಇಂಪಾರ್ಟೆನ್ಸ್ ಆಫ್ ಎಕನಾಮಿಕ್ಸ್. ಇಂಪಾರ್ಟೆನ್ಸ್ ನೋಡೋಣ. ಅರ್ಥಶಾಸ್ತ್ರದ ಮಹತ್ವ ಏನು? ಅರ್ಥಶಾಸ್ತ್ರ ತನ್ನದೇ ಆದಂಥ ಒಳ್ಳೆಯ ಮಹತ್ವವನ್ನು ಹೊಂದಿದೆ. ಭಾಳ ಒಳ್ಳೆಯ ವಿಜ್ಞಾನವಾಗಿದೆ. ಆರ್ಥಿಕ ಜಗತ್ತಿನಲ್ಲಿ ಅದ್ಭುತವಾದಂಥ ವಿಷಯಗಳನ್ನು ನಮಗೆ ಅರ್ಥ ಮಾಡಿಸ್ತಾ ಇದೆ. ಅದಕ್ಕಾಗಿ ಇದರ ಮಹತ್ವ ತುಂಬ ಇದೆ. ಈಗ ಅರ್ಥಶಾಸ್ತ್ರದ ಮಹತ್ವದಲ್ಲಿ ಮೊದಲನೇ ಒಂದು ಪಾಯಿಂಟ್ ಯಾವತ್ತಪ್ಪ ಅಂದರೆ ಮೇನ್ ಪಾಯಿಂಟು ಆರ್ಥಿಕ ಜೀವನ ಮಟ್ಟದ ಪ್ರಗತಿಗೆ ಸಹಾಯಕ. ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್. ಆರ್ಥಿಕ ಜೀವನ ಮಟ್ಟದ ಪ್ರಗತಿಗೆ ಸಹಾಯಕ. ಅರ್ಥಶಾಸ್ತ್ರ ನಮಗೆ ಏನು ಕಲಿಸ್ತದೆ ಅಂತಂದರೆ ಇದನ್ನು ಅಧ್ಯಯನ ಮಾಡೋದ್ರಿಂದ ನಮ್ಮ ಆರ್ಥಿಕ ಜೀವನ ಮಟ್ಟವನ್ನು ನಾವೇನು ಮಾಡ್ಬೋದು ಅಂದರೆ ಹೆಚ್ಚಿಸ್ಕೊಳ್ಬೋದು. ಕ್ರಮೇಣವಾಗಿ ನಮ್ಮ ಬಡತನವನ್ನು ಕಡಿಮೆ ಮಾಡಿಕೊಂಡು ನಮ್ಮ ಆರ್ಥಿಕ ಜೀವನವನ್ನು, ನಮ್ಮ ಜೀವನ ಮಟ್ಟವನ್ನು ಸುಧಾರಿಸಿಕೊಳ್ಳೋದಕ್ಕೆ, ಹೆಚ್ಚಿಸಿಕೊಳ್ಳೋದಕ್ಕೆ ಇದು ನಮಗೆ ಮಾರ್ಗದರ್ಶಕವಾಗುತ್ತದೆ. ಅರ್ಥಶಾಸ್ತ್ರದ ಮಹತ್ವ ಏನು ಅಂದರೆ ಆರ್ಥಿಕ ಜೀವನ ಮಟ್ಟದ ಪ್ರಗತಿಗೆ ಸಹಾಯಕ. ಪ್ರತಿಯೊಬ್ಬರು ತಮ್ಮ ಜೀವನ ಮಟ್ಟವನ್ನು ಹೆಚ್ಚಿಸಿಕೊಳ್ಳೋದಕ್ಕೆ ಹೇಗೆ ದುಡಿಬೇಕು, ಹೇಗೆ ಸಂಪಾದನೆ ಮಾಡಬೇಕು, ಹೇಗೆ ಉದ್ಯೋಗವನ್ನು ಕೈಗೊಳ್ಳಬೇಕು, ಯಾವ ಉದ್ಯೋಗವನ್ನು ಕೈಗೊಳ್ಳಬೇಕು, ಎಲ್ಲಿ ಉದ್ಯೋಗವನ್ನು ಕೈಗೊಳ್ಳಬೇಕು, ಯಾವ ಉದ್ಯೋಗ ಲಾಭದಾಯಕ, ಈ ಎಲ್ಲ ವಿಷಯಗಳನ್ನು ನಮಗೆ ಮಾರ್ಗದರ್ಶನ ಮಾಡ್ತಾ ಇರೋದ್ರಿಂದ ಅರ್ಥಶಾಸ್ತ್ರವು ಈ ಎಲ್ಲ ವಿಷಯಗಳನ್ನು ನಮಗೆ ಮಾರ್ಗದರ್ಶನ ಮಾಡ್ತಾ ಇರೋದ್ರಿಂದ ನಮ್ಮ ಆರ್ಥಿಕ ಜೀವನದ ಮಟ್ಟದ ಪ್ರಗತಿಗೆ ಇದು ಸಹಾಯಕ. ಆಮೇಲೆ ಅರ್ಥಶಾಸ್ತ್ರದ ಇನ್ನೊಂದು ಮಹತ್ವ ಏನು ಅಂತಂದರೆ GDPಯನ್ನು ಸುಧಾರಿಸಲು ಸಹಾಯಕ. GDP ಅಂತಂದರೆ ಗ್ರಾಸ್
ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಅಂದರೆ GDP. ಅದಕ್ಕೆ ಒಟ್ಟು ದೇಶೀಯ ಉತ್ಪನ್ನ ಅಂತ ಕರೀತಾರೆ. GDP ಅಂದರೆ ಒಟ್ಟು ದೇಶೀಯ ಉತ್ಪನ್ನ ಅಂತ ಕರೀತಾರೆ. ಈ ಒಟ್ಟು ದೇಶೀಯ ಉತ್ಪನ್ನವನ್ನು ನಮಗೆ ಅರ್ಥ ಮಾಡ್ಕೊಳ್ಳೋದಕ್ಕೆ ಮತ್ತು ಅದನ್ನು ಹೆಚ್ಚಿಸಿಕೊಳ್ಳೋದಕ್ಕೆ ಸಹಾಯ ಆಗ್ತದೆ. GDP ಅಂತಂದರೆ ಏನು? GDP ಅಂದರೆ ಒಟ್ಟು ದೇಶೀಯ ಉತ್ಪನ್ನ. ಹಾಗಾದರೆ GDP ಅಂದರೆ ಏನು? GDP ಅಂದರೆ ಒಂದು ರಾಷ್ಟ್ರವು ಒಂದು ವರ್ಷದ ಅವಧಿಯಲ್ಲಿ ಉತ್ಪಾದಿಸಿದ ಒಟ್ಟು ಸರಕು ಮತ್ತು ಸೇವೆಗಳ ಅಂತಿಮ ಮೌಲ್ಯವನ್ನು GDP ಎಂದು ಕರೆಯುತ್ತಾರೆ. GDP ಅಂದರೆ ಏನು ಅಂತ ಸ್ವಲ್ಪ ಗಮನ ಕೊಡ್ರಿ. ಒಂದು ರಾಷ್ಟ್ರವು ಒಂದು ವರ್ಷದ ಅವಧಿಯಲ್ಲಿ ಉತ್ಪಾದಿಸಿದ ಒಟ್ಟು ಸರಕು ಮತ್ತು ಸೇವೆಗಳ ಅಂತಿಮ ಮೌಲ್ಯವನ್ನು GDP ಎನ್ನುವರು. ಅಂದರೆ ಒಂದು ರಾಷ್ಟ್ರದಲ್ಲಿ ಒಂದು ವರ್ಷದ ಅವಧಿಯಲ್ಲಿ ಉತ್ಪಾದಿಸಲಾಗಿರ್ತಕ್ಕಂಥ ಎಲ್ಲ ಸರಕು ಮತ್ತು ಸೇವೆಗಳ ಅಂತಿಮ ಮೌಲ್ಯವನ್ನು ನಾವು ತೆಗೆದುಕೊಳ್ಳುತ್ತೇವೆ. ಆ ಅಂತಿಮ ಮೌಲ್ಯವೇ GDP. ಆ ಸರಕು ಸೇವೆಗಳ ಅಂತಿಮ ಮೌಲ್ಯ ಹೆಚ್ಚಾಗ್ತಾ ಇದ್ದರೆ GDP ಹೆಚ್ಚಾಗ್ತಾ ಇದೆ, ದೇಶ ಆರ್ಥಿಕ ಪ್ರಗತಿಯನ್ನು ಸಾಧಿಸ್ತಾ ಇದೆ ಅಂತ ನಮಗೇನಾಗುತ್ತೆ ಗೊತ್ತಾಗುತ್ತೆ. GDP ಕಡಿಮೆ ಆಗ್ತಾ ಇತ್ತು ಅಂತಂದರೆ ದೇಶ ಆರ್ಥಿಕವಾಗಿ ಹಿಂದೆ ಹೋಗ್ತಾ ಇದೆ, ಆರ್ಥಿಕವಾಗಿ ಹಿಂದೆ ಸರಿತಾ ಇದೆ, ಇನ್ನೂ ಬಡತನದಲ್ಲಿದೆ ಅಂತ ಅರ್ಥವನ್ನು ನೀಡ್ತಾ ಇದೆ. ಅದಕ್ಕೆ ಒಂದು ದೇಶ ಶ್ರೀಮಂತವಾಗಿದೆಯೇ, ಬಡವಾಗಿದೆಯೇ ಅಥವಾ ಪ್ರಗತಿಯನ್ನು ಹೊಂದುತ್ತಾ ಇದೆಯೇ ಅಂತ ನೋಡಬೇಕಾದ್ರೆ ಆ ದೇಶದ GDPಯನ್ನು ಕೊಡ್ತಾರೆ. ಈ ನಮ್ಮ ದೇಶದ GDPಯನ್ನೇ ನೋಡಿರಿ. ನಮ್ಮ 2020ನೇ ಇಸ್ವಿ ಆರಂಭದಲ್ಲಿ ಭಾರತ ದೇಶದ GDP 6%, ಅದಕ್ಕಿಂತ ಮೊದಲು 6.9 ಇತ್ತು. ಹೊಸ ನವಂಬರ್ ಡಿಸೆಂಬರ್ 6.9 ಇದ್ದಿದ್ದು ಜನವರಿ ಫೆಬ್ರವರಿಯಲ್ಲಿ 6 ಆಯಿತು. ಈಗ ಆಗಸ್ಟ್ನಲ್ಲಿ ನಮ್ಮ ದೇಶದ GDPಯನ್ನು ನೋಡಿದರೆ ಭಾರತ ದೇಶದ GDP ಶೂನ್ಯವಾಗಿದೆ. ಅಂದರೆ ನಮ್ಮ ದೇಶದ ಸರಕು ಸೇವೆಗಳ ಉತ್ಪಾದನೆ ಕಡಿಮೆಯಾಗಿದೆ. ಯಾಕೆಂದರೆ ಇದು ಕೊರೋನಾ ರೋಗದ ಪರಿಣಾಮ. ಕೊರೋನಾ ರೋಗದ ಪರಿಣಾಮದಿಂದಾಗಿ ಭಾರತ ದೇಶದ GDP ಇವತ್ತಿನ ದಿವಸ ಶೂನ್ಯ ಮಟ್ಟವನ್ನು ತಲುಪಿದೆ, ಅಥವಾ 0.37ಗೆ ಏನಾಗಿದೆ, ಕಡಿಮೆಯಾಗಿದೆ ಅಂತ ನಾವು ಅದನ್ನು ಕರೀತೀವಿ. ಈಗ ಅದರ ಮತ್ತೊಂದು ಮಾತು ಅಂತಂದರೆ ಬೇಡಿಕೆಯ ನಿಯಮ. ಲಾ ಆಫ್ ಡಿಮಾಂಡ್ ಅಂತ ಹೇಳ್ತೀವಿ. ಬೇಡಿಕೆ ಸಿದ್ಧಾಂತವನ್ನು ಅರ್ಥ ಮಾಡಿಕೊಳ್ಳೋದಕ್ಕೆ ನಮ್ಮ ಅರ್ಥಶಾಸ್ತ್ರ ನಮಗೆ ಸಹಾಯ ಆಗ್ತದೆ. ಬೇಡಿಕೆ ಸಿದ್ಧಾಂತವನ್ನು ಅಧ್ಯಯನ ಮಾಡೋದಕ್ಕೆ ಇದು ಅತ್ಯಂತ ಮಹತ್ವ. ಯಾಕಂದರೆ ಅರ್ಥಶಾಸ್ತ್ರದಲ್ಲಿ ಬೇಡಿಕೆಯ ಸಿದ್ಧಾಂತ, ಪೂರೈಕೆಯ ಸಿದ್ಧಾಂತ, ಬೇಡಿಕೆಯ ನಿಯಮ, ಪೂರೈಕೆಯ ನಿಯಮ, ಇವೆರಡೂ ನಿಯಮಗಳು ಅರ್ಥಶಾಸ್ತ್ರದಲ್ಲಿ ಅತ್ಯಂತ ಮಹತ್ವದ ನಿಯಮಗಳು. ಅದಕ್ಕೆ ಬೇಡಿಕೆ ಸಿದ್ಧಾಂತವನ್ನು ಅಧ್ಯಯನ ಮಾಡಲಿಕ್ಕೆ ತುಂಬ ಸಹಕಾರಿಯಾಗಿರುವಂಥದ್ದು ಅರ್ಥಶಾಸ್ತ್ರದಲ್ಲಿ ನಾವು ಬೇಡಿಕೆ ಸಿದ್ಧಾಂತವನ್ನು ಅಧ್ಯಯನ ಮಾಡ್ತಾ ಇದ್ದೀವಿ. ಹಾಗಾದರೆ ಬೇಡಿಕೆ ಅಂದರೆ ಏನು? ಬೇಡಿಕೆ ಎಂದರೆ ಅನುಭೋಗಿಯು ಒಂದು ನಿರ್ದಿಷ್ಟ ಸಮಯದಲ್ಲಿ ನಿರ್ದಿಷ್ಟ ಬೆಲೆಯಲ್ಲಿ ಕೊಂಡುಕೊಳ್ಳುವ ಸರಕು ಮತ್ತು ಸೇವೆಗಳ ಪ್ರಮಾಣವೇ ಬೇಡಿಕೆ. ಬೇಡಿಕೆ ಅಂತಂದರೆ ಒಬ್ಬ ಅನುಭೋಗಿ ಒಂದು ನಿರ್ದಿಷ್ಟ ಸಮಯದಲ್ಲಿ ನಿರ್ದಿಷ್ಟ ಬೆಲೆಯಲ್ಲಿ ಎಷ್ಟು ಸರಕುಗಳನ್ನು ಕೊಂಡುಕೊಳ್ತಾನೆ, ಎಷ್ಟು ಸೇವೆಗಳನ್ನು ಕೊಂಡುಕೊಳ್ತಾನೆ ಎಂಬುದನ್ನು ತಿಳಿಸುವುದೇ ಬೇಡಿಕೆ. ಬೇಡಿಕೆ ಅಂದರೆ ಅನುಭೋಗಿಯು ಒಂದು ನಿರ್ದಿಷ್ಟ ಸಮಯದಲ್ಲಿ ನಿರ್ದಿಷ್ಟ ಬೆಲೆಯಲ್ಲಿ ಕೊಂಡುಕೊಳ್ಳುವ ಸರಕು ಮತ್ತು ಸೇವೆಗಳ ಪ್ರಮಾಣವೇ ಬೇಡಿಕೆ ಅಂತ. ಹಾಗಾದರೆ ಬೇಡಿಕೆ ನಿಯಮ, ಲಾ ಆಫ್ ಡಿಮಾಂಡ್ ಏನು ಹೇಳ್ತದೆ? ಬೇಡಿಕೆ ನಿಯಮ ಏನು ಹೇಳ್ತದೆ? ಬೇಡಿಕೆ ನಿಯಮ ಏನು ಹೇಳ್ತದೆ ಅಂತಂದರೆ, ಮಾರುಕಟ್ಟೆಯಲ್ಲಿ ಒಂದು ಸರಕಿನ ಬೆಲೆ ಹೆಚ್ಚಾದರೆ ಆ ಸರಕಿನ ಬೇಡಿಕೆ ಕಡಿಮೆಯಾಗುತ್ತದೆ. ಹಾಗೂ ಸರಕಿನ ಬೆಲೆ ಕಡಿಮೆಯಾದರೆ ಆ ಸರಕಿನ ಬೇಡಿಕೆ ಹೆಚ್ಚಾಗುತ್ತದೆ. ಇದನ್ನೇ ನಾವೇನು ಹೇಳಿದ್ರೆ ಬೇಡಿಕೆಯ ನಿಯಮ ಅಂತ ಹೇಳ್ತೀವಿ. ಮಾರುಕಟ್ಟೆಯಲ್ಲಿ ಯಾವ ವಸ್ತುವಿನ ಬೆಲೆ ಹೆಚ್ಚಾಗುತ್ತದೆಯೋ ಆ ವಸ್ತುವನ್ನು ಜನರು ಅತ್ಯಂತ ಕಡಿಮೆ ಪ್ರಮಾಣದಲ್ಲಿ ಕೊಡ್ತಾರೆ.
ಯಾವ ವಸ್ತುವಿನ ಬೆಲೆ ಕಡಿಮೆ ಆಗುತ್ತದೆಯೋ ಆ ವಸ್ತುವನ್ನು ಸ್ವಲ್ಪ ಜನ ಏನು ಮಾಡ್ತಾರೆ, ಹೆಚ್ಚಿಕೊಡ್ತಾರೆ. ಅದಕ್ಕೆ ನಾವು ಹೇಳಿದ್ರೆ ಒಂದು ಸರಕಿನ ಬೆಲೆ ಹೆಚ್ಚಾದರೆ ಆ ಸರಕಿನ ಬೇಡಿಕೆ ಕಡಿಮೆಯಾಗುತ್ತದೆ, ಮತ್ತು ಸರಕಿನ ಬೆಲೆ ಕಡಿಮೆ ಆದರೆ ಆ ಸರಕಿನ ಬೇಡಿಕೆ ಹೆಚ್ಚಾಗುತ್ತೆ. ಇದನ್ನು ನಾವೇನು ಹೇಳ್ತೀವಿ ಅಂದರೆ ಬೇಡಿಕೆಯ ನಿಯಮ ಅಂತ ಕರಿತೀವಿ. ಇದಕ್ಕೆ ಸ್ವಲ್ಪ ಈ ಸಂಗತಿ ಪರಿಣಮಿಸಬೇಕಾದ್ರೆ ಇತರ ಸ್ಥಿತಿಗತಿಗಳು ಸಮಾನವಾಗಿರಬೇಕು ಅಂತ ಒಂದು ವಾಕ್ಯ ಬರ್ತಾ ಇದೆ. ಅದನ್ನು ಗಮನಿಸಬೇಕು. ಏನೇ ಆದರೂ ಬೇಡಿಕೆ ನಿಯಮ ಅಂದರೆ ಏನು ಅಂದರೆ, ಒಂದು ಮಾರುಕಟ್ಟೆಯಲ್ಲಿ ಒಂದು ಸರಕಿನ ಬೆಲೆ ಹೆಚ್ಚಾದರೆ ಅದರ ಬೇಡಿಕೆ ಕಡಿಮೆಯಾಗುತ್ತದೆ, ಒಂದು ಸರಕಿನ ಬೆಲೆ ಕಡಿಮೆಯಾದರೆ ಅದರ ಬೇಡಿಕೆ ಹೆಚ್ಚಾಗುತ್ತದೆ. ಇದನ್ನೇ ನಾವು ಬೇಡಿಕೆಯ ನಿಯಮವೆಂದು ಕರೆಯುತ್ತೇವೆ. ಇನ್ನು ಪೂರೈಕೆಯ ನಿಯಮವನ್ನು ಅಧ್ಯಯನ ಮಾಡುತ್ತೇವೆ. ಅರ್ಥಶಾಸ್ತ್ರದಲ್ಲಿ ಪೂರೈಕೆಯ ನಿಯಮವನ್ನು ಅಧ್ಯಯನ ಮಾಡುತ್ತೇವೆ. ಪೂರೈಕೆ ನಿಯಮ, ಲಾ ಆಫ್ ಸಪ್ಲೈ. ಪೂರೈಕೆ ನಿಯಮ, ಲಾ ಆಫ್ ಸಪ್ಲೈ. ಪೂರೈಕೆ ನಿಯಮ, ಲಾ ಆಫ್ ಸಪ್ಲೈಯನ್ನು ಅಧ್ಯಯನ ಮಾಡ್ತೇವೆ. ಪೂರೈಕೆ ನಿಯಮ ಅಂದರೆ ಏನು? ಮಾರುಕಟ್ಟೆಯಲ್ಲಿ ಒಂದು ಸರಕಿನ ಬೆಲೆಯು ಹೆಚ್ಚಾದರೆ ಅದರ ಪೂರೈಕೆಯೂ ಹೆಚ್ಚಾಗುತ್ತದೆ, ಒಂದು ಸರಕಿನ ಬೆಲೆಯು ಕಡಿಮೆಯಾದರೆ ಅದರ ಪೂರೈಕೆಯ ಪ್ರಮಾಣವು ಕಡಿಮೆಯಾಗುತ್ತದೆ. ಇದನ್ನೇ ಪೂರೈಕೆಯ ನಿಯಮ ಎಂದು ಕರೆಯುತ್ತೇವೆ. ಯಾವುದೇ ಒಂದು ವಸ್ತುವಿನ ಬೆಲೆ ಹೆಚ್ಚಾಯಿತು ಅಂದರೆ ಅದನ್ನು ಮಾರಾಟ ಮಾಡಲಿಕ್ಕೆ ಜನ ಬಹಳಷ್ಟು ಸರಕುಗಳನ್ನು ಮಾರ್ಕೆಟ್ ಯಾಕೆ ತರ್ತಾರೆ ಅಂತಂದರೆ, ಆ ವಸ್ತುವಿನ ಬೆಲೆ ಹೆಚ್ಚಾಗಿದೆ, ಲಾಭ ಹೆಚ್ಚಾಗುತ್ತದೆ. ಅದಕ್ಕಾಗಿ ಒಂದು ವಸ್ತುವಿನ ಬೆಲೆ ಹೆಚ್ಚಾದಾಗ ಅದನ್ನು ಮಾರುಕಟ್ಟೆಗೆ ತಂದು ಮಾರಾಟ ಮಾಡುವ ಪ್ರಮಾಣ, ಅದರ ಪೂರೈಕೆ ಏನಾಗುತ್ತದೆ ಅಂದರೆ ಹೆಚ್ಚಾಗುತ್ತದೆ. ಅಕಸ್ಮಾತ್ ವಸ್ತುವಿನ ಬೆಲೆ ಕಡಿಮೆ ಆಯಿತು ಅಂದರೆ ಅಲ್ಲಿ ನಷ್ಟ ಉಂಟಾಗುವುದರಿಂದ ಅದನ್ನು ಮಾರಾಟ ಮಾಡುವಂಥ ಪ್ರಮಾಣ ಅರ್ಥಾತ್ ಪೂರೈಕೆ ಕಡಿಮೆಯಾಗುತ್ತದೆ. ಅದಕ್ಕೆ ನಾವು ಪೂರೈಕೆ ನಿಯಮ ಅಂದರೆ, ಮಾರುಕಟ್ಟೆಯಲ್ಲಿ ಸರಕಿನ ಬೆಲೆಯು ಹೆಚ್ಚಾದರೆ ಪೂರೈಕೆಯು ಹೆಚ್ಚಾಗುತ್ತದೆ, ಹಾಗೂ ಸರಕಿನ ಬೆಲೆಯು ಕಡಿಮೆಯಾದರೆ ಪೂರೈಕೆಯ ಪ್ರಮಾಣವು ಕಡಿಮೆಯಾಗುತ್ತದೆ. ಇದನ್ನೇ ಪೂರೈಕೆಯ ನಿಯಮ ಎಂದು ಕರೆಯಲಾಗುತ್ತದೆ. ಇಂತಹ ಒಳ್ಳೆಯ ಒಂದು ಸಾಮಾನ್ಯ ಜ್ಞಾನವನ್ನು ಕೊಡ್ತಕ್ಕಂಥ ಮಾರುಕಟ್ಟೆಯ ಬಗ್ಗೆ ಪರಿಚಯವನ್ನು ನೀಡುವಂಥ ಒಂದು ಶಾಸ್ತ್ರ ಅರ್ಥಶಾಸ್ತ್ರ. ಅರ್ಥಶಾಸ್ತ್ರದಲ್ಲಿ ಇನ್ನೊಂದು ವಿಷಯ ನಿರುದ್ಯೋಗ. ಯಾಕೆಂದರೆ ಈಗ ನಿರುದ್ಯೋಗ ಪ್ರಪಂಚದಲ್ಲಿ ಎಲ್ಲ ರಾಷ್ಟ್ರಗಳಲ್ಲಿಯೂ ಕೂಡ ತೊಂದರೆ ಕೊಡುವಂಥ ಒಂದು ಸಂಗತಿಯಾಗಿದೆ. ನಿರುದ್ಯೋಗ ಅನ್ನುವಂಥ ಸಂಗತಿ ಜಗತ್ತಿನ ಬಡ ರಾಷ್ಟ್ರಗಳಾಗಿರ್ಬೋದು, ಶ್ರೀಮಂತ ರಾಷ್ಟ್ರಗಳಾಗಿರ್ಬೋದು, ಎಲ್ಲ ರಾಷ್ಟ್ರಗಳಿಗೂ ಏನಾಗಿದೆ ಅಂದರೆ ತೊಂದರೆಯನ್ನು ಕೊಡ್ತಾರೆ. ಅದಕ್ಕಾಗಿ ಬಡತನವನ್ನು ವಿಶ್ವದಿಂದಲೇ ತೆಗೆದುಹಾಕಬೇಕು ಅನ್ನುವಂಥ ಯೋಚನೆ ಇವತ್ತು ಜಗತ್ತಿನ ಎಲ್ಲ ರಾಷ್ಟ್ರಗಳು. ಇಂಥ ಒಂದು ನಿರುದ್ಯೋಗವನ್ನು, ಈ ಅನ್ಎಂಪ್ಲಾಯ್ಮೆಂಟ್ ಕಂಡೀಷನ್ಗಳನ್ನು ಹೇಗೆ ನಾವು ನಿವಾರಣೆ ಮಾಡಬೇಕು? ನಿರುದ್ಯೋಗ ಸಮಸ್ಯೆಯನ್ನು ನಾವು ನಿವಾರಣೆ ಮಾಡಬೇಕಾದ್ರೆ ನಿರುದ್ಯೋಗದ ಸಮಸ್ಯೆಯನ್ನು ಹೇಗೆ ಅರ್ಥಕೊಳ್ಬೇಕು. ಅದಕ್ಕೆ ನಿರುದ್ಯೋಗದ ಸಮಸ್ಯೆಯನ್ನು ಅರ್ಥಕೊಳ್ಳೋದಕ್ಕೆ ನಮಗೆ ಮಾರ್ಗದರ್ಶನ ಮಾಡುವಂಥದ್ದು, ಸಹಾಯ ಮಾಡುವಂಥದ್ದು ಯಾವುದು ಅಂದರೆ ಅರ್ಥಶಾಸ್ತ್ರ. ಅದಕ್ಕೆ ಅರ್ಥಶಾಸ್ತ್ರದಲ್ಲಿ ನಾವು ನಿರುದ್ಯೋಗವನ್ನು ಅರ್ಥಕೋಬೇಕು. ನಿರುದ್ಯೋಗ ಎಂದರೇನು? ನಿರುದ್ಯೋಗ ಅಂದರೆ ಕೆಲಸ ಮಾಡುವ ಮನಸ್ಸು, ಕೆಲಸ ಮಾಡುವ ಇಚ್ಛೆ, ಕೆಲಸ ಮಾಡುವ ಅರ್ಹತೆ, ಇವು ಮೂರೂ ಇದ್ದಾಗಲೂ ಸಹಿತ ಅಂತಹ ವ್ಯಕ್ತಿಗೆ ಕೆಲಸವೂ ಸಿಗದೇ ಇದ್ದರೆ, ಉದ್ಯೋಗವೂ ಸಿಗದೇ ಇದ್ದರೆ ಅದನ್ನು ನಾವು ನಿರುದ್ಯೋಗ ಅಂತ ಕರಿತೀವಿ. ಭಾಳಷ್ಟು ಜನರಿಗೆ ಕೆಲಸ ಮಾಡುವ ಇಚ್ಛೆ ಇದೆ, ಕೆಲಸ ಮಾಡುವ ಮನಸ್ಸು ಇದೆ, ಕೆಲಸ ಮಾಡುವ ಅರ್ಹತೆಯೂ ಇದೆ, ಆದರೆ ಅವರಿಗೆ ಏನಿಲ್ಲ, ಉದ್ಯೋಗ ಸಿಗ್ತದೆ. ಇಂಥ ಸನ್ನಿವೇಶವನ್ನು ನಾವೇನಂತೀವಿ? ನಿರುದ್ಯೋಗ. ನಿರುದ್ಯೋಗವೆಂದರೇನು? ಕೆಲಸ ಮಾಡುವ ಇಚ್ಛೆ, ಕೆಲಸ ಮಾಡುವ ಮನಸ್ಸು, ಕೆಲಸ ಮಾಡುವ ಅರ್ಹತೆ ಇದ್ದಾಗಲೂ ಸಹಿತ ಕೆಲಸವು ಸಿಗದೇ ಇದ್ದರೆ ಅದನ್ನು ನಿರುದ್ಯೋಗ ಅಂತ ಕರಿತೀವಿ. ಇಂಥ ನಿರುದ್ಯೋಗವನ್ನು ಹೇಗೆ ಹೋಗಲಾಡಿಸಬೇಕು ಅನ್ನುವುದಕ್ಕೆ ನಾವು ಅರ್ಥಶಾಸ್ತ್ರದಲ್ಲಿ ಮಾರ್ಗದರ್ಶನವನ್ನು ಪಡೆಯಬಹುದು. ನಿರುದ್ಯೋಗವನ್ನು ಕಡಿಮೆ ಮಾಡಿಕೊಳ್ಳೋದಕ್ಕೆ ನಾವು ಅರ್ಥಶಾಸ್ತ್ರದಲ್ಲಿ ಹಲವಾರು ಕ್ರಮಗಳನ್ನು ಕೈಗೊಳ್ತೇವೆ. ಇನ್ನು ಇನ್ನೊಂದು ಅಂಶ ಅಂದರೆ ಬಡತನ. ಬಡತನದ ಪ್ರಮಾಣವನ್ನು ತಿಳ್ಕೊಳ್ಳಿಕ್ಕೆ, ಬಡತನ ಅಂದರೆ ಏನು, ಬಡತನ ಎಷ್ಟು ಪ್ರಮಾಣದಲ್ಲಿದೆ, ಇದೆಲ್ಲವನ್ನು
ಅರ್ಥ ಮಾಡ್ಕೊಳ್ಳೋದಕ್ಕೆ ನಮಗೇನಾಗ್ತಿದೆ ಅಂತಂದರೆ ಇದು ಸಾಹಿತ್ಯ. ಬಡತನದ ಪ್ರಮಾಣವನ್ನು ತಿಳಿಯೋದಕ್ಕೆ ಸಾಹಿತ್ಯ. ಬಡತನ ನೋಡಿ, ಇವತ್ತು ಜಗತ್ತಿನಲ್ಲಿ ಅತ್ಯಂತ ಕೆಟ್ಟದಾಗಿರುವಂಥದ್ದು ಯಾವುದಂದರೆ ಬಡತನ. ಇವತ್ತು ನಮ್ಮ ದೇಶದಲ್ಲಿ ಬಾಧಿಸ್ತಾ ಇದೆ. ಅದರಲ್ಲೂ ಕೂಡ ಭಾರತದಲ್ಲಿ ಬಡತನ ಇದೆ, ಏಷ್ಯಾ ರಾಷ್ಟ್ರಗಳಲ್ಲಿ ಬಡತನ ಕಂಡು ಬರ್ತಾ ಇದೆ ಹೆಚ್ಚಾಗಿ. ಅದಕ್ಕೆ ಈ ಬಡತನ ಅಂದರೆ ಏನು, ಬಡತನವನ್ನು ಹೇಗೆ ಹೋಗಲಾಡಿಸಬೇಕು, ಇವೆಲ್ಲವುಗಳನ್ನು ನಾವು ಅರ್ಥ ಮಾಡ್ಕೊಳ್ಬೇಕಂದ್ರೆ ಅರ್ಥಶಾಸ್ತ್ರವನ್ನೇ ಅಧ್ಯಯನ ಮಾಡಬೇಕು. ಅರ್ಥಶಾಸ್ತ್ರದಲ್ಲಿ ಬಡತನವನ್ನು ಕಡಿಮೆ ಮಾಡೋದು, ನಿರುದ್ಯೋಗವನ್ನು ಕಡಿಮೆ ಮಾಡೋದಕ್ಕೆ ಇಲ್ಲಿ ಹಲವಾರು ದಾರಿಗಳು, ಹಲವಾರು ಕ್ರಮಗಳು, ಹಲವಾರು ವಿಧಾನಗಳನ್ನು ನಾವಿಲ್ಲಿ ಕಂಡುಕೊಳ್ತೀವಿ. ಹಾಗಾದರೆ ಬಡತನ ಎಂದರೇನು? ಬಡತನ ಎಂದರೇನು? ಬಡತನ ಅಂತಂದರೆ ಬಡತನದ ಪ್ರಮಾಣ ಅಂತಂದರೆ ಇವೆಲ್ಲ. ಬಡತನ ಅಂದರೆ ಜನರಿಗೆ ಜೀವನಾವಶ್ಯಕ ಅಗತ್ಯಗಳು ದೊರೆಯದಿರುವ ಸನ್ನಿವೇಶವೇ ಬಡತನ. ಮನುಷ್ಯನಿಗೆ ಬದುಕಲಿಕ್ಕೆ ಕನಿಷ್ಠ ಅಗತ್ಯಗಳು ಬೇಕು, ಕನಿಷ್ಠ ಅವಶ್ಯಕ. ಆಹಾರ, ಬಟ್ಟೆ, ವಸತಿ. ಆಹಾರ, ಬಟ್ಟೆ, ವಸತಿ. ಓಕೆ, ಅದರಲ್ಲಿ ಆಹಾರ ಫುಡ್ ಬೇಕು, ಬಟ್ಟೆ ಕ್ಲಾತ್, ವಸತಿ ಶೆಲ್ಟರ್. ಆಹಾರ, ಬಟ್ಟೆ, ವಸತಿ, ಫುಡ್, ಕ್ಲಾತ್, ಶೆಲ್ಟರ್ ಇವು ಅವಶ್ಯಕ. ಆದರೆ ಭಾರತ ದೇಶದಲ್ಲಿ ಏನಾಗ್ತಾ ಇದೆ ಇವತ್ತು? ಬಡತನ ಕಂಡು ಎಲ್ಲರಿಗೂ ತುಂಬ ಊಟ ಸಿಗ್ತಾ ಇಲ್ಲ, ಒಳ್ಳೆ ಮಾಹಿತಿ ಬಟ್ಟೆ ಸಿಗ್ತಾ ಇಲ್ಲ. ಆ ನಂತರ ಎಲ್ಲರಿಗೂ ಇರಲಿಕ್ಕೆ ಒಳ್ಳೆಯ ಮನೆಗಳಿಲ್ಲ, ಹೀಗೆ ಒಳ್ಳೆಯ ಔಷಧಗಳು ಇಲ್ಲ, ಹೀಗೆ ಔಷಧಗಳ ಕೊರತೆ ಇದೆ, ವಸತಿ ಕೊರತೆ ಇದೆ, ಬಟ್ಟೆ ಕೊರತೆ ಇದೆ, ಆಹಾರದ ಕೊರತೆ ಇದೆ. ಹೀಗೆ ಬಟ್ಟೆ, ಆಹಾರ, ವಸತಿ, ಔಷಧ ಇವುಗಳನ್ನು ಕೂಡ ನಾವು ಪಡೆಯೋದಕ್ಕೆ ಇವತ್ತು ಕಷ್ಟಪಡ್ತಾ ಇದ್ದೀವಿ. ಅದಕ್ಕೆ ಯಾರಿಗೆ ಈ ಮೂಲಭೂತ ಅಗತ್ಯಗಳನ್ನು ಪಡೆದುಕೊಳ್ಳಲು ಸಾಧ್ಯವಿಲ್ಲವೋ ಅಂಥ ಸನ್ನಿವೇಶವನ್ನು ನಾವು ಬಡತನವೆಂದು ಕರೆಯುತ್ತೇವೆ. ಬಡತನ ಅಂದ್ರೇನು? ಮೂಲಭೂತ ಅಗತ್ಯಗಳನ್ನು, ಮಾನವನ ಜೀವನಕ್ಕೆ ಬೇಕಾಗಿರುವಂತಹ ಮೂಲಭೂತ ಅಗತ್ಯಗಳನ್ನು ಪಡೆದುಕೊಳ್ಳಲಾಗದ ಪರಿಸ್ಥಿತಿಯೇ ಬಡತನ ಅಂತ ಹೇಳ್ತೀವಿ. ಇಂತಹ ಬಡತನವನ್ನು ಕಿತ್ತೊಗೆಯಲು ಇವತ್ತು ನಮ್ಮೆಲ್ಲರ ಪ್ರಯತ್ನ. ಅದಕ್ಕೆ ಇಂಥ ಬಡತನದ ಪ್ರಮಾಣ, ಬಡತನ ಅಂದರೆ ಏನು, ಬಡತನ ಎಷ್ಟು ಪ್ರಮಾಣದಲ್ಲಿದೆ, ಈ ಬಡತನವನ್ನು ಹೇಗೆ ಹೋಗಲಾಡಿಸಬೇಕು, ಬಡತನವನ್ನು ಹೋಗಲಾಡಿಸೋದಕ್ಕೆ ಯಾವೆಲ್ಲ ಕ್ರಮಗಳನ್ನು ನಾವು ಇವತ್ತು ಅನುಸರಿಸಬೇಕು, ನಮ್ಮ ಸಮಾಜ, ನಮ್ಮ ಸರ್ಕಾರ, ನಮ್ಮ ಕಾನೂನುಗಳು ಹೇಗೆ ಬಡತನವನ್ನು ನಿವಾರಣೆ ಮಾಡೋದಕ್ಕೆ ಶ್ರಮಿಸಬೇಕು ಎನ್ನುವುದನ್ನು ನಾವು ಅರ್ಥಶಾಸ್ತ್ರದಲ್ಲಿ ಅಧ್ಯಯನ ಮಾಡ್ತೀವಿ. ಹೀಗೆ ನಿರುದ್ಯೋಗ ಸಮಸ್ಯೆ, ಬಡತನದ ಸಮಸ್ಯೆ, ಆನಂತರ ಜನಸಂಖ್ಯಾ ಸಮಸ್ಯೆಯೂ ಇದೆ. ಜನಸಂಖ್ಯೆ ಇವತ್ತು ಬಹುಶಃ ದೇಶದ ಬೇಡಿಕೆಗಿಂತಲೂ, ದೇಶದ ಅಗತ್ಯಕ್ಕಿಂತಲೂ ಜನಸಂಖ್ಯೆ ಏನಾಗಿದೆ ಹೆಚ್ಚಾಗಿದೆ. ಅದಕ್ಕಾಗಿ ಈ ಜನಸಂಖ್ಯೆಯನ್ನು ಕಡಿಮೆ ಮಾಡುವಂಥದ್ದು ಕೂಡ ಅರ್ಥಶಾಸ್ತ್ರದಲ್ಲಿ ನಮಗೆ ಸಾಧ್ಯ. ಯಾಕಂದರೆ ಜನಸಂಖ್ಯೆ ದೇಶದ ಅವಶ್ಯಕತೆಗಿಂತ ಹೆಚ್ಚಾಗಿರಬಾರ್ದು, ದೇಶದ ಅವಶ್ಯಕತೆಗಿಂತಲೂ ಕಡಿಮೆಯೂ ಆಗಿರಬಾರ್ದು. ಇಂಥ ಒಂದು ಜನಸಂಖ್ಯೆ ಇರಬೇಕು, ಅಂದರೆ ಆದರ್ಶ ಜನಸಂಖ್ಯೆ ಇರಬೇಕು. ಯಾವ ದೇಶದಲ್ಲಿ ಆದರ್ಶ ಜನಸಂಖ್ಯೆ ಇರ್ತದೆ ಆ ಜನಸಂಖ್ಯೆ ದೇಶದ ಪ್ರಗತಿಗೆ ಸಹಾಯಕ ಆಗ್ತದೆ. ಅದಕ್ಕೆ ದೇಶದ ಅಗತ್ಯಕ್ಕಿಂತಲೂ ಜನಸಂಖ್ಯೆ ಹೆಚ್ಚಾದರೆ, ದೇಶದ ಅಗತ್ಯಕ್ಕಿಂತಲೂ ಜನಸಂಖ್ಯೆ ಕಡಿಮೆ ಆದರೆ ಅಂಥ ಜನಸಂಖ್ಯೆ ದೇಶದ ಪ್ರಗತಿಯನ್ನು ನಾಶ ಮಾಡ್ತದೆ. ಅದಕ್ಕಾಗಿ ಜನಸಂಖ್ಯಾ ಸಮಸ್ಯೆ, ಇಂತಹ ಹಲವಾರು ಸಮಸ್ಯೆಗಳನ್ನು ಅಧ್ಯಯನ ಮಾಡೋದಕ್ಕೆ ನಮಗೇನಾಗ್ತದೆ ಅಂದರೆ ಇದು ಸಹಾಯಕ ಆಗ್ತಾ ಇದೆ. ಅದಕ್ಕೆ ಇದನ್ನು ನಾವು ಅರ್ಥಶಾಸ್ತ್ರದ ಮಹತ್ವ ಅನ್ನೋದನ್ನು ಕಲಿತೀವಿ. ಅರ್ಥಶಾಸ್ತ್ರದ ಮಹತ್ವ ಹೀಗೆ ನೀವೆಲ್ಲ ಈ ಪಾಠವನ್ನು ಚೆನ್ನಾಗಿ ಕೇಳಿ ಅರ್ಥ ಮಾಡ್ಕೊಳ್ಳಿ. ವಿದ್ಯಾರ್ಥಿಗಳಿಗೆ ಸ್ವಲ್ಪ